ಇವರು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿದ್ದ ಒಬ್ಬ ಮಹಾನ್ ತತ್ವಜ್ಞಾನಿ. ಇಂದು ಲಂಡನ್ನ ಥೇಮ್ಸ್ ನದಿಯ ಪಕ್ಕದಲ್ಲಿ ಅವರ ಪ್ರತಿಮೆ ವಿರಾಜಮಾನವಾಗಿದೆ. ಹೌದು, 900 ವರ್ಷಗಳ ಹಿಂದೆ ಈ ಪುಣ್ಯ ನೆಲದಲ್ಲಿ ಇದ್ದ ಬಸವಣ್ಣನವರನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಗೌರವಿಸಲಾಗುತ್ತದೆ. ಆದರೆ ಇದು ಹೇಗೆ ಸಾಧ್ಯವಾಯಿತು? ಬಸವಣ್ಣನವರು 12ನೇ ಶತಮಾನದಲ್ಲಿ ಇಂದಿನ ಕರ್ನಾಟಕದ ಐತಿಹಾಸಿಕ ನಗರವಾದ ಬಸವ ಕಲ್ಯಾಣದಲ್ಲಿ ವಾಸಿಸುತ್ತಿದ್ದರು. ಒಬ್ಬ ದಾರ್ಶನಿಕ ಚಿಂತಕ, ಕವಿ ಮತ್ತು ಆಡಳಿತಗಾರರಾಗಿದ್ದ ಅವರು ಸಮಾಜಕ್ಕೆ ನೈತಿಕತೆ, ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಮುಕ್ತ ಸಂವಾದದ ಮೂಲಕ ಮಾರ್ಗದರ್ಶನ ನೀಡಬೇಕೆಂದು ನಂಬಿದ್ದರು. ಕಾಯಕವೇ ಕೈಲಾಸ ಎಂದಿದ್ದ ಬಸವಣ್ಣನವರು ಕೆಲಸವನ್ನು ಪವಿತ್ರ ಕರ್ತವ್ಯವೆಂದು ಪರಿಗಣಿಸುವಂತೆ ಜನರನ್ನು ಪ್ರೋತ್ಸಾಹಿಸಿದರು. ಆಧ್ಯಾತ್ಮಿಕ ಮತ್ತು ತಾತ್ವಿಕ ವಿಚಾರಗಳನ್ನು ಚರ್ಚಿಸಲು ಬಸವಣ್ಣನವರು ಜಗತ್ತಿನ ಮೊದಲ ಆಧ್ಯಾತ್ಮಿಕ ಸಂಸತ್ತೆನಿಸಿದ ಅನುಭವ ಮಂಟಪ ಎಂಬ ವಿಶಿಷ್ಟ ಸ್ಥಳವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿ ಚಿಂತಕರು, ಕವಿಗಳು ಮತ್ತು ಅನ್ವೇಷಕರು ಮುಕ್ತವಾಗಿ ಭೇಟಿಯಾಗುತ್ತಿದ್ದರು ಮತ್ತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಶತಮಾನಗಳಿಂದಲೂ ಬಸವಣ್ಣನವರ ಬೋಧನೆಗಳು ಜನರನ್ನು ಪ್ರೇರೇಪಿಸುತ್ತಲೇ ಇದ್ದವು. 2003ರಲ್ಲಿ ಭಾರತೀಯ ಚಿಂತನೆ ಮತ್ತು ಸಂಸ್ಕೃತಿಗೆ ಬಸವಣ್ಣನವರ ಕೊಡುಗೆಯನ್ನು ಗುರುತಿಸಿ ಭಾರತದ ಸಂಸತ್ತಿನೊಳಗೆ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ನಂತರ 2015ರಲ್ಲಿ ಕರ್ನಾಟಕದಿಂದ ಬಹಳ ದೂರದಲ್ಲಿ ಮತ್ತೊಂದು ಗಮನಾರ್ಹ ಗೌರವ ಸಿಕ್ಕಿತು. ಬ್ರಿಟಿಷ್ ಸಂಸತ್ತಿನ ಸಮೀಪ ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಬಸವಣ್ಣನವರ ವಿಚಾರಗಳು ಅವರು ಒಂದೊಮ್ಮೆ ವಾಸಿಸುತ್ತಿದ್ದ ಭೂಮಿಯನ್ನು ಮೀರಿ ಹೇಗೆ ಪ್ರಯಾಣಿಸಿವೆ ಎಂಬುದನ್ನು ಸಂಕೇತಿಸುವ ಆ ಪ್ರತಿಮೆಯನ್ನು ನರೇಂದ್ರ ಮೋದಿಯವರು ಅನಾವರಣಗೊಳಿಸಿದ್ದರು. ಇದರ ಜೊತೆಗೆ ಕರ್ನಾಟಕದ ಗದಗದ ಬಳಿ 111 ಅಡಿ ಎತ್ತರದ ಪ್ರತಿಮೆ ಮತ್ತು ಅವರ ಚಳುವಳಿಯ ಐತಿಹಾಸಿಕ ಕೇಂದ್ರವಾದ ಬಸವ ಕಲ್ಯಾಣದಲ್ಲಿ 108 ಅಡಿ ಎತ್ತರದ ಪ್ರತಿಮೆ ಇವೂ ಕೂಡ ಅವರ ಹಿರಿಮೆಯನ್ನು ಸಾರುತ್ತಿವೆ. ಹೀಗೆ 9 ಶತಮಾನಗಳ ನಂತರವೂ ಬಸವ ಕಲ್ಯಾಣದಿಂದ ಲಂಡನ್ವರೆಗೆ ವ್ಯಾಪಿಸಿರುವ ಬಸವಣ್ಣನವರ ಈ ಗರಿಮೆಯು ಶಕ್ತಿಯುತ ವಿಚಾರಗಳು ಒಂದು ಸ್ಥಳ ಅಥವಾ ಒಂದು ಕಾಲಕ್ಕೆ ಸೀಮಿತವಾಗಿರುವುದಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅವು ತಲೆಮಾರುಗಳ ಮೂಲಕ ಪ್ರಪಂಚದಾದ್ಯಂತ ಪ್ರಯಾಣಿಸುತ್ತವೆ.